ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಸರ್, ಏನಿದು ಗಲಾಟೆ? ಕಮಲ ಹಾಸನ್ ಬಗ್ಗೆ ಸಾಕಷ್ಟು ಅಂದ್ರೆ ಅವರು ಕನ್ನಡದ ಬಗ್ಗೆ ಆಡಿರುವಂತಹ ಮಾತು ಸಾಕಷ್ಟು ವಿವಾದಾತ್ಮಕವಾಗಿ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಮ್ಮ, ಇದೇನು ಅಂತಂದ್ರೆ ಇದನ್ನ ನಾವು ತಮಿಳ್ ಸುಪ್ರಿಮೆಸಿ ಅಂತ ಕರಿತೀವಿ ಸ್ನೇಹಿತರೆ. ಇದು ತಮಿಳ್ ಸುಪ್ರಿಮೆಸಿ ಅಂತ. ಇದು ಇವತ್ತಿಂದಲ್ಲ, ಇದು ಕಮಲ್ ಹಾಸನ್ ಫಾಸ್ಟ್ ಅಂತ ಹೇಳ್ತಾ ಇದ್ದೀನಿ. 2 ಶತಮಾನಗಳಿಂದ ಬಂದಿರತಕ್ಕಂಥ ತಮಿಳ್ ಸುಪ್ರಿಮೆಸಿ. ಏನ್ 2 ಶತಮಾನ 3 ಶತಮಾನ ಅಂತಂದ್ರೆ, ದಿವಾನ್ ಪೂರ್ಣಯ್ಯನವ್ರು ಯಾವಾಗ ಕೊಯಮತ್ತೂರಿಂದ ಬಂದು ಮೈಸೂರಿನ ದಿವಾನ್ರಾದ್ರಲ್ಲ, ದಿವಾನ್ ಪೂರ್ಣಯ್ಯನಿಂದ ಹಿಡಿದು ರಂಗಾಚಾರ್ಯರಿಂದ ಹಿಡಿದು ಶೇಷಾದ್ರಿಯರಿಂದ ಹಿಡಿದು ಈ ತಮಿಳ್ ಸುಪ್ರಿಮೆಸಿ ನಮ್ಮ ಕರ್ನಾಟಕಕ್ಕೆ ಅವತ್ತಿನ ಮೈಸೂರು ದೇಶಕ್ಕೆ ಬಂದಂತ ಕಾಲ ಇದೆಯಲ್ಲ, ಕಾಲಘಟ್ಟ ಇದೆಯಲ್ಲ, ಅವರು ಒಬ್ಬರೇ ಬರಲಿಲ್ಲ. ಅವರು ತಮ್ಮ ಜೊತೆಗೆ 100 ಜನ ವಿದ್ವಾಂಸರನ್ನ ಕರ್ಕೊಂಡ್ಬಂದ್ರು, ಸಂಗೀತಗಾರರನ್ನ ಕರ್ಕೊಂಡ್ಬಂದ್ರು, ಕಲಾವಿದರನ್ನ ಕರ್ಕೊಂಡ್ಬಂದ್ರು, ನಾಟ್ಯಶಾಸ್ತ್ರದವ್ರನ್ನ, ಶಿಲ್ಪಕಲೆಗಳನ್ನ, ಎಲ್ಲಾ ಕಸುಬು ರೀತಿಯವ್ರನ್ನ ತಮಿಳ್ನವ್ರನ್ನ ಇಲ್ಲಿ ಕರ್ಕೊಂಡ್ಬಂದ್ರು ಮೈಸೂರು ದೇಶಕ್ಕೆ. ಅವತ್ತು ಬಂದಂತ ತಮಿಳ್ ಸುಪ್ರಿಮೆಸಿ ಇವತ್ತು ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ನಾವು ಅವ್ರನ್ನೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನೋಡಿದ್ವಿ. ದಿವಾನ್ ಶೇಷಾದ್ರಿಯರು, ದಿವಾನ್ ರಂಗಾಚಾರ್ಯರು, ದಿವಾನ್ ಶೇಷಾದ್ರಿಯರು, ದಿವಾನ್ ಪೂರ್ಣಯ್ಯನವರು. ಈ ಸುಪ್ರಿಮೆಸಿನ ಮುರಿದಂಥ ಮೊದಲ ಕನ್ನಡಿಗ ಸರ್ ಎಂ ವಿ ಅವರು. ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಸರ್ಕಾರಕ್ಕೆ ಬಂದಂತ ಮೊದಲ ಕನ್ನಡಿಗ ದಿವಾನ ನೋಡ್ರಿ. ದಿವಾನ್ ರಂಗಾಚಾರ್ಯ 1881 ಈಚೆಗೆ ತಗೊಳ್ಳಿ, ತುಂಬಾ ಹಿಂದಕ್ಕೆ ಹೋಗೋದೇ ಬೇಡ. ದಿವಾನ್ ಪೂರ್ಣಯ್ಯನವ್ರ ಕಾಲನೇ ಬಿಟ್ಬಿಡಿ. 1881 ಇಂದ ದಿವಾನ್ ರಂಗಾಚಾರ್ಯರು, ದಿವಾನ್ ಶೇಷಾದ್ರಿಯರು, ಆಮೇಲೆ ದಿವಾನ್ ಆನಂದರಾಯರು, ಇವರೆಲ್ಲ ಆದ್ಮೇಲೆ ಬಂದಂಥವ್ರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯನವ್ರು ಬಂದಾಗ ಈ ಮೈಸೂರು ಸರ್ಕಾರದಲ್ಲಿ 3 ಗುಂಪಿತ್ತು. ಈ ಒಳಜಗಳಗಳನ್ನ ಸರಿಪಡಿಸೋದಕ್ಕೆ ಮಹಾರಾಜರಿಗೆ ಸಾಕಾಗ್ಬಿಟ್ಟಿತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ. ಒಂದು ತಮಿಳ್ ಸ್ಕಾಲರ್ ಗುಂಪು, ತಮಿಳ್ನಾಡಿಂದ ಬಂದಂತ ಗುಂಪು. ಒಂದು ಕನ್ನಡ ಸ್ಕಾಲರ್ ಗುಂಪು, ಕನ್ನಡದವರು ಬಂದಂತವ್ರು. ಇನ್ನೊಂದು ಇತರರು. ಈ 3 ಗುಂಪಲ್ಲೂ ಈ ರಾಜಕೀಯ ನಡೀತಾ ಇತ್ತು. ತಮಿಳರು ಶತಮಾನಗಳಿಂದ ಬಂದಂತ ಸುಪ್ರಿಮೆಸಿನ ಬಿಟ್ಕೊಡಕ್ ತಯಾರಿರ್ಲಿಲ್ಲ. ಹಂಗಾಗಿ ಇದು ನಮ್ದೇ ಎಲ್ಲ ನೋಡಿ. ಅವ್ರು ಬಂದಿದ್ದಕ್ಕೆ ಹೇಗಾಗೋಗಿದೀವಿ ನಾವು ಅಂತಂದ್ರೆ, ತಮಿಳ್ ಪದಗಳನ್ನೆಲ್ಲ ಕನ್ನಡ ಪದಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಯಾಕಂದ್ರೆ ನಾವು 2 ಶತಮಾನ ಅವ್ರ ಆಳ್ವಿಕೆಯಲ್ಲಿ ಇದೀವಿ. ನಾವಿಲ್ಲಿ ಪೂರ್ಣಯ್ಯನವ್ರ ಆಳ್ವಿಕೆಯಲ್ಲಿ, ಪೂರ್ಣಯ್ಯನವರಿಂದ ವಿಶ್ವೇಶ್ವರಯ್ಯನವರವರೆಗೆ ಅವ್ರ ಆಳ್ವಿಕೆಯಲ್ಲೇ ಇದ್ವಿ. ವಿಶ್ವೇಶ್ವರಯ್ಯನವ್ರು ಬಂದ್ಮೇಲೆ ಕನ್ನಡ, ನಾವು ಸ್ವಲ್ಪ ಕನ್ನಡದ ಪ್ರಾಮುಖ್ಯತೆ ಬಂದಿದ್ದು ನಮಗೆ. ಆಯ್ತಾ ನೋಡಿ. ಈಗ ಶೇಷಾದ್ರಿಪುರಮ್ಮು, ಮಲ್ಲೇಶ್ವರಮ್ಮು, ಸರಸ್ವತಿಪುರಮ್ಮು, ಕೃಷ್ಣಮೂರ್ತಿಪುರಂ, ಈ ಪುರಂ ಎಲ್ಲ ಯಾರ್ದು? ತಮಿಳ್ನವ್ರದ್ದೇ. ಅವ್ರ ಇನ್ಫ್ಲೂಯೆನ್ಸ್. ನಾವು ಅದನ್ನ ಒಪ್ಕೊಂಡ್ಬಿಟ್ವಿ. ಯಾಕೆಂದ್ರೆ ಅವರೇ ಬಾಸಸ್, ಅವರೇ ನಮ್ಮ ಬಾಸ್ಗಳಾಗಿದ್ದವ್ರು, ಈ ನಾಡಿನ ದಿವಾನ್ರಾಗಿದ್ದವರು. ಕೊನೆಯಲ್ಲಿ ರಾಜಾಜಿ ನಗರ ಅಂತ ಹೆಸರಿಟ್ಟು ಅವ್ರನ್ನ ಗೌರವಿಸಿದ್ವಿ ನಾವು. ಯಾಕೆಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ರು, ನಮ್ಮ ಮೇಲೆ ಆಡಳಿತ ನಡೆಸ್ತಾ ಇದ್ದವರು. ಹಂಗಾಗಿ ತಮಿಳ್ ಇನ್ಫ್ಲೂಯೆನ್ಸ್ ನಮ್ಗೆ ಹೇಗ್ ಬಂದ್ಬಿಟ್ಟಿದೆ ಅಂತಂದ್ರೆ, ಅವ್ರು ಹೇಳಿದ್ದೆ ಸರಿ ಅಂತ ಬಂದ್ಬಿಟ್ಟಿದೆ. ಅದನ್ನೇ ಕಮಲ್ ಹಾಸನ್ ತಿಳ್ಕೊಂಡಿದ್ದಾನೆ. ಅರ್ಥ ಆಯ್ತಾ ನಿಮ್ಗೆ? ಕಮಲ್ ಹಾಸನ್ ಅದನ್ನೇ ತಿಳ್ಕೊಂಡು ನಮ್ಮಿಂದ ನೀವು ಅಂತ. ಯಾಕೆಂದ್ರೆ ಅವನಿಗೆ 2 ಶತಮಾನದ ಬ್ಯಾಕಪ್ ಇದೆ ಸುಪ್ರಿಮೆಸಿಲಿ. ಅದನ್ನ ಒಪ್ಕೊಂಡಿರೋ ಮಾನಸಿಕ ಗುಲಾಮ್ಗಿರಿ ನಮ್ದಿದೆ. ಹಂಗಾಗಿ ಹೌದಲ್ವಾ ಅಂತ ಕೆಲವರು ನಮ್ಮ ಕನ್ನಡದವರೇ ಈಗ ಕಮಲ್ ಹಾಸನ್ ಏನ್ ಮಹಾ ಮಾತಂದ್ಬಿಟ್ಟ, ಯಾಕೆ ಇಷ್ಟು ದೊಡ್ಡ ಗಲಾಟೆ ಮಾಡ್ತೀರಿ ಅಂತ ಅವ್ರಿಗೆ ಇದು ದೊಡ್ಡ ವಿಚಾರ ಅಂತಾನೆ ಅನ್ಸಿಲ್ಲ. ಕೆಲವ್ರಿಗೆ, ನಮ್ಮ ಕನ್ನಡಿಗರಿಗೇನೆ ಇದೊಂದು ದೊಡ್ಡ ವಿಚಾರ ಅಲ್ವೇ ಅಲ್ಲ, ಯಾಕೆ ಇಷ್ಟು ಗಲಾಟೆ ಮಾಡ್ತೀರಿ ಅಂತ ಕೇಳ್ತಾರೆ. ಯಾಕೆಂದ್ರೆ ಅವ್ರ ಮನ್ಸಲ್ಲೂ 2 ಶತಮಾನಗಳ ಗುಲಾಮಿತನ ಇದೆ, ನಮ್ಮ ಮನ್ಸಲ್ಲೆಲ್ಲ ಇದೆ. ಯಾಕೆಂದ್ರೆ ಅವ್ರು ದೊಡ್ಡವರು, ತಮಿಳ್ನವ್ರು ದೊಡ್ಡವರು ಅಂತ. ಯಾಕೆಂದ್ರೆ ಅವ್ರು 2 ಶತಮಾನದಿಂದ ಇಲ್ಲಿ ಬಂದು ನಮ್ಮ ಮೇಲೆ ಆಡಳಿತ ನಡೆಸ್ಬಿಟ್ರು ಇವರು. ಹಂಗಾಗಿ ಆ ಗುಲಾಮಿ ಮನಸ್ಥಿತಿ ಅವರಲ್ಲಿ, ಆ ಸುಪ್ರಿಮೆಸಿ ಇದೆ. ಹಂಗಾಗಿ ಕಮಲ್ ಹಾಸನ್ಗೆ ಹೌದು ನಾನು ಹೇಳಿದ್ರಲ್ಲಿ ಏನು ನಾ ತಪ್ಪೇ ಇಲ್ಲ, ನಾ ಸಾರಿ ಕೇಳಲ್ಲ ಅನ್ನೋದ್ರ ಹಿಂದೆ ಅವನ 2 ಶತಮಾನಗಳ ಬಾಸಿಸಮ್ ಇದೆ. ಅರ್ಥ ಆಯ್ತಾ? ಇದು ಇವತ್ತು ಕಮಲ್ ಹಾಸನ್ ಸುಮ್ನೆ ಹೇಳಲಿಲ್ಲ. ಅವನು ಮನ್ಸಿಗೆ ಅಥವಾ ತನ್ನ ಪಿಕ್ಚರ್ ತನ್ನ ಪಿಕ್ಚರ್ನ ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕೆ ಹೇಳ್ದ ಅಂತ ಇರ್ಬೋದಾದ್ರೂ, ಅವನ ಮಾನಸಿಕತೆಯಲ್ಲಿ 2 ಶತಮಾನಗಳ ಸುಪ್ರಿಮೆಸಿ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ಅರ್ಥ ಆಯ್ತಾ? ಹಾಗಾದ್ರೆ ಬರೀ ಇದು ತಮಿಳು ಕನ್ನಡ ಮಾತ್ರನ? ಇದು ಅಲ್ಲ, ಇದು ಇಡೀ ಕರ್ನಾಟಕಕ್ಕೆ ವ್ಯಾಪಿಸಿರುವಂತ ಒಂದು ರೋಗ. ಹಳೆ ಮೈಸೂರು ಭಾಗ, ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೆ ಏನಿದೆ ಹಳೆ ಮೈಸೂರು ಭಾಗ, ಇಲ್ಲಿ ತಮಿಳ್ ಸುಪ್ರಿಮೆಸಿ ಇದೆ. ಕಲ್ಯಾಣ ಕರ್ನಾಟಕ ಅಂತ ಏನ್ ಹೇಳ್ತೀವಿ, ಬೀದರ್, ಗುಲ್ಬರ್ಗ, ಬಿಜಾಪುರ, ಬಳ್ಳಾರಿ, ರಾಯಚೂರು ಇದೆಯಲ್ಲ, ಅಲ್ಲಿ ಉರ್ದು ಸುಪ್ರಿಮೆಸಿ ಇದೆ. ಆಯ್ತಾ? ಇನ್ನು ಹುಬ್ಳಿ, ಧಾರವಾಡ, ಬೈಲೊಂಗ್ಲ, ಕಿತ್ತೂರು, ಬೆಳಗಾವಿ, ಇಲ್ಲಿ ಮರಾಠಿ ಸುಪ್ರಿಮೆಸಿ ಇದೆ. ಅರ್ಥ ಆಯ್ತಾ? ಈ 3 ಸುಪ್ರಿಮೆಸಿಗಳು ನಮ್ಮನ್ನ ಆಳ್ತಾ ಇವೆ. ಅದನ್ನ ಕಿತ್ತೊಗೆದು ನಾವು ಕನ್ನಡ ಸುಪ್ರಿಮೆಸಿನ ಮೇಲಕ್ಕೆ ತರಬೇಕಾಗಿರೋದು ಇವತ್ತಿನ ನೀಡ್ ಆಫ್ ದಿ ಅವರ್. ಅದೇ ಈ ಗಲಾಟೆ ನಡೀತಾ ಇರೋದು. ನಾವು ಕನ್ನಡತನವನ್ನ ಎತ್ತಿ ಹಿಡಿಬೇಕು ಅಂತ ಗಲಾಟೆ ನಡೀತಾ ಇದೆ. ಅದನ್ನ ಗಲಾಟೆ ಅನ್ಬಾರ್ದು ನಾವು. ಈಗ ಬ್ರಿಟಿಷ್ನವರು 1857 ಸಿಪಾಯಿ ದಂಗೆ ಅಂತ ಕರೆದ್ರು.
ಅದು ನಾವು ಅದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಲುಕ್ ಅಟ್ ದ ಡಿಫರೆನ್ಸ್. ಹೌದು. ಗೊತ್ತಾಯ್ತಾ ನಿಮ್ಗೆ? ಹ್ಮ್. ಅವ್ರಿಗೆ ಅದು ದಂಗೆ ಅನ್ನಿಸ್ತು, ನಮ್ಗದು ಸಂಗ್ರಾಮ. ಈಗ ನೋಡೋರ್ಗೆ ಇದು ಕನ್ನಡಿಗರು ಗಲಾಟೆ ಮಾಡ್ತಿದ್ದಾರೆ ಅನ್ಕೋಬಹುದು. ಇಲ್ಲ ಇಲ್ಲ, ಕನ್ನಡಿಗರು ನಮ್ಮ ಹಕ್ಕಿಗಾಗಿ ನಾವು ಮಾಡ್ತಾ ಇರತಕ್ಕಂತ ನ್ಯಾಯಯುತವಾದ ಹೋರಾಟ ಇದು ಸೋಷಿಯಲ್ ಮೀಡಿಯಾದಲ್ಲಿ. ಅರ್ಥ ಆಯ್ತಾ? ಈಗ ನಾನು ಹೇಳಿದ್ನಲ್ಲ ಉರ್ದು ಸುಪ್ರಿಮೆಸಿ ಕಲ್ಯಾಣ ಕರ್ನಾಟಕಕ್ಕೆ, ಅದು ಮೊಹಮ್ಮದ್ ಬಿನ್ ತುಗ್ಲಕ್ ನಮ್ಮ ದೇವಗಿರಿನಲ್ಲಿ ಅವನು ತನ್ನ ರಾಜಧಾನಿಯನ್ನು ಡೆಲ್ಲಿಯಿಂದ ದೇವಗಿರಿಗೆ ಶಿಫ್ಟ್ ಮಾಡಿದ್ನಲ್ಲ, ಆಗ ಇಲ್ಲಿಂದ ಅವನಿಂದ ಸಿಡಿದು ಬಹುಮನಿ ಸುಲ್ತಾನರು ಬಂದು ಅಲ್ಲಿ ಕೂತ್ಕೊಂಡ್ರು. ಅವತ್ತಿನಿಂದ ಶುರುವಾದ ಉರ್ದು ಪರ್ಷಿಯನ್ ಸುಪ್ರಿಮೆಸಿ, ಬಹುಮನಿ ಸುಲ್ತಾನರು, ಆದಿಲ್ ಶಾಹಿಗಳು, ಇವರೆಲ್ಲ ಆದ್ಮೇಲೆ ಹೈದರಾಬಾದಿನ ನಿಜಾಮರು 1290ರಿಂದ 1948ರವರೆಗೆ ಅಜಮಾಸು 600-700 ವರ್ಷ ಉರ್ದು ಸುಪ್ರಿಮೆಸಿಯಲ್ಲಿ ಆಳ್ಕೊಂಡ್ ಬಂದಿದೆ. ಹಂಗಾಗಿ ಇವತ್ಗೂ ನಮ್ಮ ಕಲ್ಯಾಣ ಕರ್ನಾಟಕದ ಜನ ಏನಂತಾರೆ, ಸ್ವಲ್ಪ ಒತ್ಕೊಂಡ್ ಕೂತ್ಕೊಳ್ರಿ ಜರುಗ್ರಿಯಿಂದಲ್ಲ, ಅವರು ಜರ ಒತ್ರಿ ಜರ. ಉರ್ದುನ ಬಹಳ ಸಹಜವಾಗಿ ಮಾತಾಡ್ತಾರೆ. ಉರ್ದು ಬೋರ್ಡ್ಗಳು ತುಂಬಾ ಸಹಜವಾಗಿ ನಿಮ್ಗೆ ಬೀದರ್ ಗುಲ್ಬರ್ಗಾದಲ್ಲಿ ಕಾಣ್ತವೆ. ಯಾಕೆಂದ್ರೆ ಅದು 700 ವರ್ಷಗಳಿಂದ ಬಂದಿರತಕ್ಕಂಥದ್ದು. ಅವ್ರು ಇದು ನಮ್ದೇ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ನಂದು, ಇಲ್ಲೇನಂತೀವಿ, ಈ ಸೈಟ್ ನಮ್ದು ಅಂತೀವಿ ನಾವು ಬೆಂಗಳೂರವರು. ಅವ್ರೇನಂತಾರೆ ಗೊತ್ತಾ, ಇದು ಈ ವತನ್ ನಮ್ದು ರೀ ಅಂತಾರೆ. ಈ ವತನ್ ಉರ್ದು ಪದ ಭೂಮಿ. ಅರ್ಥ ಆಯ್ತಾ? ಅವ್ರು ಅಷ್ಟು ಬಹಳ ಸಹಜವಾಗಿ ಅದನ್ನು ಒಪ್ಕೊಂಡಿದ್ದಾರೆ. ಇನ್ನು ಈ ಕಡೆ ಬನ್ನಿ, ನೀವು ಕಿತ್ತೂರು ಕರ್ನಾಟಕಕ್ಕೆ ಬನ್ನಿ. ಕಿತ್ತೂರು ಕರ್ನಾಟಕದಲ್ಲಿ ನಾನು ಹುಬ್ಳಿಗೆ 2 ದಿನ ಪ್ರವಾಸ ಹೋಗಿದ್ದಾಗ ಯಾವುದೋ ಕಾರ್ಯಕ್ರಮದ ಒಂದು ಜಾತ್ರೆನ ಏನೋ ನಡಿಬೇಕಿತ್ತು. ಆಟೋದಲ್ಲಿ ಅನೌನ್ಸ್ ಮಾಡ್ತಾ ಇದ್ರು. ಯಾವ್ದ್ರಲ್ಲಿ? ಮರಾಠಿಲಿ. ಅವ್ರು ಅದು ಬಹಳ ಸಹಜವಾಗಿ, ನನಗೆ ಆಶ್ಚರ್ಯ ಆಗ್ಬಿಡ್ತು. ಏನಪ್ಪ ಇಲ್ಲಿ ಮರಾಠಿಲಿ ಅನೌನ್ಸ್ ಮಾಡ್ತಾ ಇದಾರೆ ಅಂತ. ನಾನು ಮೈಸೂರಿಂದ ಹೋದವನು, ಏನಪ್ಪಾ ಅಂತ ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ಬಟ್ ಅಲ್ಲಿ ಅವ್ರಿಗೆ ತುಂಬಾ ಸಹಜವಾಗಿದೆ. ಅಲ್ಲಿ ಮರಾಠಿ ಸುಪ್ರಿಮೆಸಿ ಇದೆ. ಯಾವತ್ತು ಕಿತ್ತೂರು ರಾಣಿ ಚೆನ್ನಮ್ಮನನ್ನ ಪಕ್ಕಕ್ಕೆ ಸರಿಸಿ ಪೇಶ್ವೆಗಳು ಬಂದು ಅಲ್ಲಿ ಕೂತ್ಕೊಂಡ್ರು ಆ ನೆಲದಲ್ಲಿ, ಅವತ್ತಿಂದ ಮರಾಠಿ ಸುಪ್ರಿಮೆಸಿ ಇವತ್ತವರೆಗೂ ಇದೆ. ಇಲ್ಲಿ ಯಾವತ್ತು ಬಹುಮನಿ ಸುಲ್ತಾನರು ರಾಜ್ಯ ಆಳಕ್ ಶುರು ಮಾಡಿದ್ರು 1290ರಿಂದ ಇಲ್ಲಿ ಉರ್ದು ಸುಪ್ರಿಮೆಸಿ ಇದೆ. ಈ ಹಳೆ ಮೈಸೂರು ಭಾಗದಲ್ಲಿ ಯಾವಾಗ ದಿವಾನ್ ಪೂರ್ಣಯ್ಯ ಶ್ರೀರಂಗಪಟ್ಟಣಕ್ಕೆ ಹೈದರಾಲಿ ಆಸ್ಥಾನಕ್ಕೆ ದಿವಾನರಾಗಿ ಬಂದ್ರೋ ಅವತ್ತಿನಿಂದ ಇವತ್ತಿನವರೆಗೆ ಇಲ್ಲಿ ತಮಿಳು ಸುಪ್ರಿಮೆಸಿ ಇದೆ. ಸರ್, ಎಲ್ಲಾ ಭಾಷೆಗೂ ಬೇರೆ ಬೇರೆ ಭಾಷೆಯ ಪ್ರಭಾವಗಳು ಇದ್ದೇ ಇರತ್ತೆ. ಆದ್ರೆ ಅವರು ಹೇಳಿಕೆ ಕೊಟ್ಟಿರುವಂತದ್ದು ಕಮಲ್ ಹಾಸನ್ ಅವರು, ಇದು ತಾಯಿ ತಮಿಳು ಹಾಗೂ ಕನ್ನಡ ಅದ್ರ ಮಗಳು ಅನ್ನುವಂಥದ್ದು. ಬಟ್ ಈ ಹೇಳಿಕೆ ತಪ್ಪಲ್ವಾ ಸರ್? ಅದನ್ನ ಹೇಳ್ತಿರೋದು. ಅವನ ಮನ್ಸಲ್ಲಿ, ಕಮಲ್ ಹಾಸನ್ ಮನ್ಸಲ್ಲಿ ನಾವೆಲ್ಲರಿಗಿಂತ ದೊಡ್ಡವರು ಅನ್ನೋದು ಯಾಕೆ ಬಂದಿದೆ ಅಂದ್ರೆ, ಅವ್ರಿಗೆ 200 ವರ್ಷದ್ದು ಅದು ಇದೆ ಅಮ್ಮ. ಅವ್ರಿಗೆಲ್ಲ ಹೇಳ್ಕೊಂಡ್ ಬಂದಿದ್ದಾರೆ. ಅವ್ರ ವಿದ್ವಾಂಸಗಳಿರ್ಬೋದು, ಅವ್ರ ಸಾಹಿತಿಗಳಿರ್ಬೋದು, ಅವ್ರ ಕಲಾವಿದರಿರ್ಬೋದು, ಅವರ ರೈಟರ್ಸ್ ಇರ್ಬೋದು, ಅವರೆಲ್ಲ ತಮಿಳೇ ದೊಡ್ಡದು. ಅವ್ರೇನ್ ಹೇಳ್ತಾರೆ ಗೊತ್ತಾ, ತಮಿಳು ಈ ಭಾರತದ ಎಲ್ಲಾ ಪ್ರಪಂಚದ ಎಲ್ಲ ಹಳೇದು, ನಾವೇ ಇಡ್ಲಿ ದೋಸೆ ಕಂಡಿಡಿದವ್ರು, ನಾವೇ ಎಲ್ಲ ಅನ್ನೋ ಭ್ರಮೆದೇ ಅವರೆಲ್ಲ ಇದ್ದಾರೆ. ಅದೆಲ್ಲ ಸುಳ್ಳು. ಅಂದ್ರೆ ಅವ್ರು ಒಪ್ಕೊಳ್ಳೋ ಮಾನಸಿಕ ಸ್ಥಿತಿನಲ್ಲೇ ಇಲ್ಲ. ಯಾಕೆಂದ್ರೆ ಅಷ್ಟು ಗಾಢವಾಗಿ ಆ ಸುಳ್ಳು ಅವ್ರ ತಲೆಯನ್ನ ತುಂಬ್ಕೊಂಡ್ಬಿಟ್ಟಿದೆ. ಅವರೆಲ್ಲ ನಮ್ಮ ತಲೆಯನ್ನು ತುಂಬ್ಕೊಂಡ್ಬಿಟ್ಟಿದೆ. ಹಂಗಾಗಿ ಇವತ್ತು ನಮ್ಗೆ ಅದು ನಮ್ಮಲ್ಲಿನ ಕೆಲವರಿಗೆ ಕಮಲ್ ಏನ್ ಹೇಳ್ಬಿಟ್ರು, ಅಂತಹದ್ದೇನ್ ಹೇಳ್ಬಿಟ್ರು, ಅದಂತ ಏನು ತಲೆ ಹೋಗೋಂತ ವಿಚಾರ ಅಲ್ಲ ಅಂತ. ಯಾಕೆ ಅಂತ ಇನ್ನೊಂದು ವಿಚಾರ ಏನ್ ಗೊತ್ತಾ, ಇಲ್ಲಿ ನಾವು ಹಳೆ ಮೈಸೂರು ಜನ MS ಸುಬ್ಬಲಕ್ಷ್ಮಿ ಅವ್ರನ್ನ, ಬಾಲಮುರಳಿ ಕೃಷ್ಣನ್ನ ಆರಾಧಿಸಿದ್ವಿ ಹೊರತು ನಮ್ಮವರೇ ಆದಂತ ನಮ್ಮ ಗಂಗೂಬಾಯಿ ಹಾನಗಲ್ ಆಗಿರ್ಬೋದು, ಭೀಮಸೇನ್ ಜೋಶಿ ಅವರಾಗಿರ್ಬೋದು, ಅವ್ರನ್ನ ನಾವು ಒಪ್ಕೊಳ್ಳೇ ಇಲ್ಲ. ಆದ್ರೆ ಈ ಗಂಗೂಬಾಯಿ ಹಾನಗಲ್ ಅವರು, ಭೀಮಸೇನ್ ಜೋಶಿ ಅವ್ರನ್ನ ಒಪ್ಕೊಂಡವ್ರು ಯಾರು? ಮಹಾರಾಷ್ಟ್ರದ ಜನ, ಕಿತ್ತೂರು ಕರ್ನಾಟಕದವರು. ಅವರು ಆ ಕಡೆಗೆ ಇನ್ಫ್ಲೂಯೆನ್ಸ್ ಇತ್ತು, ಸೊ ಅವ್ರು ಆ ಕಡೆಗೆ ಹೋದ್ರು. ನಮ್ಗೆ ತಮಿಳ್ ಇನ್ಫ್ಲೂಯೆನ್ಸ್ ಇತ್ತು, ಸೊ MS ಸುಬ್ಬಲಕ್ಷ್ಮಿ ಸುಪ್ರಭಾತ ಮನೇಲಿ ಹಾಡ್ತಾರೆ. ಇಲ್ಲಿ ಮನೇಲಿ ದಿನ ಬೆಳಗ್ಗೆ MS ಅವ್ರದ್ದು ವೆಂಕಟೇಶ್ವರ ಸುಪ್ರಭಾತ ಕೇಳ್ತೀವಿ. ನಮಗ್ ತಮಿಳ್ ಇನ್ಫ್ಲೂಯೆನ್ಸ್ ಅಷ್ಟಿದೆ. ನಾವು ಇದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಕನ್ನಡವೇ ಸಾರ್ವಭೌಮ, ಕನ್ನಡವೇ ಶ್ರೇಷ್ಠ ಅನ್ನೋದನ್ನ ನಾವು ಎತ್ತಿ ತರಬೇಕು. ಹಂಗಾಗಿ ಇದು ಈ ಒಂದು ಗಲಾಟೆ ಅಂತ ಅವ್ರೇನ್ ಹೇಳ್ತಾರೆ, ಅದು ಗಲಾಟೆ ಅಲ್ಲ. ಈ ಹೋರಾಟ ಏನಿದೆ, ಕನ್ನಡವೇ ಶ್ರೇಷ್ಠ, ಕನ್ನಡವೇ ನಮ್ಮ ತಾಯಿನಾಡು, ನಮ್ಮೂರಲ್ಲಿ ನಮ್ಮ ಭಾಷೆಯೇ ಸಾರ್ವಭೌಮ ಅಂತ ನಾವೇನು ಹೋರಾಟ ಮಾಡ್ತಾ ಇದೀವಲ್ಲ, ಅದು ಹೋರಾಟ ಹೊರತು ಗಲಾಟೆ ಅಲ್ಲ. ಅರ್ಥ ಆಯ್ತಾ? ಆಯ್ತು ಸರ್.